ನಮ್ಮಲ್ಲಿ ಗ್ರೂಪ್ ಡಿ ಆಗಿ ಕೆಲಸ ಮಾಡ್ತಿದ್ದಾನೆ. ಅವನು ಬೆಳಗ್ಗೆ ಓಟಿಯಲ್ಲಿ ಗಿಡಗಳಿಗೆ ಹಾಕುವ ಒಂದು ಪುಡಿ ಅವ್ರ ಮನೆಯಲ್ಲಿ ಪಾಟಿಗೆ ಹಾಕ್ಲಿಕ್ಕೆ ಏನೋ ತಂದಿದ್ರಂತೆ. ಅದನ್ನು ತೊಗೊಂಡು ಬಾತ್ರೂಮಲ್ಲಿ ತೊಗೊಂಡು ಬಂದು ಇಮಿಡಿಯೇಟ್ ಕಾರಿಡಾರಲ್ಲಿ ವಾಂತಿ ಮಾಡ್ಕೊಂಡಿದ್ದಕ್ಕೆ ನಮ್ಮ ಸ್ಟಾಫ್ ಕ್ಯಾಜುಯಾಲಿಟಿ ಕರ್ಕೊಂಬಂದರು. ನಾವು ಸಹಿತ ಅಲ್ಲಿಗೆ ಹೋಗಿದ್ದೆ. ತದನಂತರ ಅವ್ನಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅವನಿಗೆ ICUಗೆ ಶಿಫ್ಟ್ ಮಾಡಿದ್ವಿ. ಈಗ ನಾನು ಅವಾಗ ಕೇಳಿದಾಗ ಅವನೇನು ಹೇಳಿಲ್ಲ ಯಾವ ಕಾರಣಕ್ಕೆ ತೊಗೊಂಡು ಏನಂತ ಹೇಳಿ. ಈಗ ನಿಮಗೇನೋ ಬೈಟ್ ಕೊಟ್ಟಿದ್ದಾನಂತೆ. ಅಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಡಾಕ್ಟ್ರು ಬೈಯೋದ್ರಿಂದ ಮಾನಸಿಕವಾಗಿ ನಾನು ತೊಗೊಂಡಿನಿ ಅಂತೇಳಿ ನಾನು ಮಾತಾಡ್ತೀನಿ ಅವನ ಜೊತೆ. ಈಗ ಸದ್ಯ ಪ್ರಾಣಾಪಾಯದಿಂದ ಅವ್ನು ಪಾರಾಗಿದ್ದಾನೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಜೀವಕ್ಕೇನು ಅಪಾಯ. ಅದನ್ನು ಈಗ ನನಗೆ ಅಲ್ಲಿ ಆಮೇಲೆ ಸ್ಟಾಫು ಹೇಳಿದರು. ನಾನು ಅವ್ರಿಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಡ್ಲಿ ಡಾಕ್ಟರ್ ಹತ್ರ ಈಗ OT ಮಾಡಾಯ್ತಾರೆ. ತದನಂತರ ಅವ್ರನ್ನ ಕರೆಸ್ಕೊಂಡು ಅದ್ರ ಬಗ್ಗೆ ನಾವು ವಿವರಣೆ ತಗೋತೀವಿ. ಹುಡುಗ ನಾನು ಅವ್ರ ಜೊತೆಗೆ ತುಂಬ ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಾವು 2014ರಲ್ಲಿ ಅವ್ರು ಅಪಾಯಿಂಟ್ ಆಗಿ ಬಂದಿದ್ದೆ. ಅವ್ರ ನಂತರ ನಾವು ಬಂದಿದ್ದೆ. ನಮ್ಮ ಜೊತೆಗೆ OTಯಲ್ಲಿ ಸುಮಾರು 5-6 ವರ್ಷದಿಂದ ಕೆಲಸ ಮಾಡಿದ್ದಾನೆ. 5-6 ವರ್ಷ ಹಾಗೇನಿಲ್ಲ. ಕೆಲಸ ಮಾಡ್ತಿರ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗೋದು. ಯಾಕಂದ್ರೆ ನಾವು ಹೇಳಿದ್ವು ಅನ್ನೋದು ಅವ್ರು ಮರ್ತಿರ್ತಾರೆ. ಮರೆತರು ಮತ್ತೆ ಜ್ಞಾಪಿಸಿ ಕೆಲಸ ಮಾಡಿಸ್ಕೊಂಡು ಕೆಲಸ ಚೆನ್ನಾಗಿ ಮಾಡ್ತಾನೆ. ಹಂಗೆ ಉತ್ತಮ ಗುಣ ನಡತೆ ಉಳ್ಳ ಹುಡುಗನು ಹೌದು. ಯಾಕಂದ್ರೆ ನಮ್ಮ ಕ್ವಾರ್ಟರ್ಸಲ್ಲಿ ಇರ್ತಾನೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಈಗ ಅವ್ನ ಖುದ್ದು ಕಾಣ್ತೀನಿ. ಯಾಕಂದ್ರೆ ಇಮಿಡಿಯೇಟ್ ನಾನು ಅವ್ನ ಟ್ರೀಟ್ಮೆಂಟ್ ನಡೀತಿರ್ಬೇಕಾದ್ರೆ ಅವ್ನ ಯಾಕೆ ಏನು ಅನ್ನೋದನ್ನು ಇದು ಅವ್ನ ಮನಸ್ಸಿಗೆ ಇದು ಮಾಡೋದಕ್ಕಿಂತ ನಾನು ಸ್ವಲ್ಪ ಅವ್ನು ಸೆಟ್ಲ್ ಆದಮೇಲೆ ಅವ್ನು ಮಾತಾಡ್ಸೋಣಂತ ಬಿಟ್ಟಿದ್ವಿ. ಮಧ್ಯಾಹ್ನ ಹೋಗಿ ಇವತ್ತಿಗೆ 8 ದಿನ ಆಯ್ತ್ರಿ. OT ಒಳಗೆ ಡ್ಯೂಟಿ ಮೇಲೆ ಇದ್ದಾಗ ರೀ 2 ತಾಸು ಒಳಗೆ ರೂಮ್ನಾಗ ಬಾಗ್ಲ ಹಾಕಿ ಡ್ಯೂಟಿ ಮೇಲೆ ಇದ್ದಾಗನ ಏನ್ ಬಾಯಿಗೆ ಏನ್ ಬರ್ತಾವ ಮಾತಾ ಅಂತ ಆ ಪರಿ ಎಲ್ಲಾ ಬೈದಾರ್ರಿ. ಯಾರು ಬೈಸ್ಕೋತಾರ್ರಿ? ಈ ಡ್ಯೂಟಿ ಮಾಡಕತ್ತಾರಂದ್ರ ಅವ್ರಿಗೆ ಗೌರ್ಮೆಂಟ್ ದಿಂದ ರೊಕ್ಕ ಕೊಡ್ತೈತಂದ್ರ ಏನ್ರಿ ಹಂಗ ಇದನ್ ಮಾಡ್ತಿರ್ತಾರ್ರಿ? ಅವ್ರ ಮನಿಂದ್ರ ತಂದ್ ಹಾಕಿದಾರ್ಗತ್ತೆ ಹಂಗೆಲ್ಲಾ ಮಾತಾಡ್ತಾರ್ರಿ. ಎಷ್ಟ್ ಕೆಲ್ಸ ಮಾಡ್ತಾರ್ರಿ. ಯಾರಿಗೂ ಒಬ್ರಿಗೂ ಏನು ಅನ್ನೋ ಅಂತ ಇಲ್ರಿ. ಅವ್ರಿ ಎಲ್ಲಾ ಡಾಕ್ಟರ್ಸ್ ಸಹಿತ ಅವ್ರ ನೆನಸ್ತಾರ್ರಿ. ಅಂತದ್ರೊಳಗ್ ಒಬ್ರ ಸಲುವಾಗಿ ಈ ತರ ಮಾಡ್ಕೊಂಡಾರಂದ್ರೆ ಎಷ್ಟ್ ಅವ್ರಿಗೆ ಡಿಪ್ರೆಷನ್ ಒಳಗ್ ಇದ್ದಿರ್ಬೋದು ಅಂತ ಹೇಳ್ರಿ. ಅವ್ರ ಕಡ್ಲಿ ಸರ್ ಅಂತ ಹೇಳ್ರಿ. ಅವ್ರ ಫೋನ್ ಹಚ್ಚಿ ಸರ್ಗೆ DS ಸರ್ಗೆ ಕರೆಸಿ ಹೇಳಿನ ಬೈಸಾಕ್ ಹಚ್ಚಾರಂತರಿ. ಎಷ್ಟು ನಾವು ಹೆಂಡತಿ ಮಕ್ಕಳು ಅಂತೇಳಿ ಅಟ್ಟು ವಿಚಾರ ಮಾಡಲ್ದೆ ಈ ತರ ಮಾಡ್ಕೋತಾರಂದ್ರೆ ಎಷ್ಟು ಅವ್ರಿಗೆ ಮನ್ಸಿಗೆ ನೋವಾಗಿರ್ಬಾರ್ದ್ರಿ. ನಾವು ಬಿಡಾಕ ನಾ ಬರ್ತೀವ ಎಲ್ಲ ಅವರು. ನಾವು ಬೇರೆ ಊರಿನ ನಮ್ದು ಬೆಳಗಾವ್ರಿ, ಅಲ್ಲಿಂದ್ರ ಇಲ್ಲಿವರೆಗೂ ಬಂದ್ರಿಂದ ನಾವು ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ ಅಂದ್ರ ಅದು ಆಗವಲ್ದ್ರಿ. ಇಂತ ಎಲ್ಲಾ ಟೆನ್ಷನ್ ಇಟ್ಕೊಂಡು ಇಷ್ಟೆಲ್ಲಾ ತ್ರಾಸ ಇಟ್ಕೊಂಡ್ ಡ್ಯೂಟಿ ಮಾಡ್ತಾರಂದ್ರ ಅವ್ರಿಗೆ ಯಾಕೆ ಬೇಕ್ರಿ ಇದೆಲ್ಲ? ಅದ್ರೊಳಗೆ ಈ ತರ ನಮ್ಮ ಮಾವಾರಿಗೂ ಹ್ಯಾಂಡಿಕ್ಯಾಪ್ಟ್ ಅದಾರ್ರಿ. ಈಗ ಅವ್ರ ಒಬ್ಬ ಮಗ ರೀ. ಇವ್ರ ಹೂನ್ರಿ, ಹಂಗ ಅನಿಸ್ತದ್ರಿ ಸರ್. ಅವ್ರಿ ಜನರಲ್ OT ಒಳಗ್ರಿ ಗ್ರೂಪ್ D ಅದಾರ್ರಿ. ಈಗ 8 ದಿನ ಅಂತೂ ಫುಲ್ ಅವ್ರ ಮನಸ್ಸಿನಾಗಿಂದ ಏನು ಹೇಳ್ಕೊಳದೇ ಇಲ್ರಿ ಅವ್ರು. ಹಿಂಗಾಗಿ ನನಗೆ ಈ ಪರಿ ಹಿಂಗ ಆಗತ್ತಂತೇನೆ ಇದೇ ಇರ್ಲಿಲ್ರಿ, ಕಲ್ಪನೆನೇ ಇರ್ಲಿಲ್ರಿ ಈ ತರ. ನಮ್ಗ ಇಲ್ಲಿ ಅವ್ರ ಸ್ಟಾಫ್ನವ್ರ ಫೋನ್ ಹಚ್ಚಿದ್ರಿ. ನಮ್ಮಲ್ಲಿ ನಾವು ಕ್ವಾರ್ಟರ್ಸ್ದಾಗ ಇರ್ತೀವ್ರಿ ಇಲ್ಲೇ. ಅವ್ರು ಬಂದು ಹೇಳಿದ್ರಿ ನನಗೆ. ಅನ್ಕೊಂಡ್ರಿ ನಾನು ಇಲ್ಲ ಹಿಂಗ್ ವಾಮಿಟ್ ಮಾಡ್ಕೊಂಡಾರಂತ. ಬರ್ರಿ ನೀವು ಅನ್ನೋದಕ್ಕ ಬರೋದಕ್ಕ ಈ ತರ ಆಗೈತ್ರಿ. ಏನು ಪಾಯ್ಸನ್ ಚೀಟ್ ತಗೊಂಡಾರ್ರಿ. ಪೂರ್ತಿ ಎಲ್ಲಾ ತಗೊಂಡ್ಬಿಟ್ಟಾರಂತ್ರಿ. ಏನಾರ ಆಗಿದ್ರಿ ಏನ್ ಮಾಡ್ಬೇಕು ಹೇಳ್ರಿ? ನಾವ್ ಈ ತರ ಸ್ಟಾಫಿಗೆ ಟಾರ್ಚರ್ ಕೊಟ್ರೆ ಏನ್ ಮಾಡ್ಬೇಕ್ರಿ? ಮನ್ಯಾಗ ಹೆಂಡತಿ ಮಕ್ಳು ಅಪ್ಪ ಅವ್ವ ಏನ್ ಮಾಡ್ಬೇಕ್ರಿ? ಅವ್ರ ನಂಬಿಕೆ ಮೇಲೆ ಕಳ್ಸಿರ್ತಾರ್ರಿ ಅವ್ರನ್ನ. ಇದ್ರ ಮೇಲೆ ಅವ್ರಿಗೆ ಮಕ್ಳು ಹೆಂಡತಿ ಇರ್ತಾರ ಅನ್ನೋದು ಅವ್ರಿಗೂ ಗೊತ್ತಿರ್ಬೇಕಲ್ರಿ. ನಾವೆಲ್ಲ ಏನಾರ ಆಗಿದ್ರಿ ಏನ್ ಮಾಡ್ಬೇಕಿತ್ತು ಹೇಳ್ರಿ? ಏನಾರ ಒಂದ್ ಪರಿಹಾರ ಮಾಡ್ರಿ ನೀವ. ಇಷ್ಟರಿ ಕಿರಿಕಿರಿ ಮಾಡ್ಕೊಂತ 12 ವರ್ಷ ಆಯ್ತು. ನಾ ಯಾರಿಗೊಬ್ರು ಹೊಳ್ಳಿ ಮಾತಾಡಿಲ್ಲ, ಇದನ್ನ ಮಾಡಿಲ್ಲ ಸರ್. ಅವತ್ತು ಆಗಿರೋದು ಏನ್ ಸರ್? ಹೋದ ಬುಧವಾರ ಸರ್ ಕಡ್ಲಿ ಡಾಕ್ಟರ್ ಬರ್ತಾರೆ ಸರ್. ಕಡ್ಲಿ ಡಾಕ್ಟರ್ ಬಂದು ಪೇಷಂಟ್ ಯಾಕೆ ಒಳಗೆ ತಗೋದಿಲ್ಲ ಅಂತಾರೆ ಸರ್. ಕಡ್ಲಿ ಡಾಕ್ಟರ್ ಬಂದು ಪೇಷಂಟ್ ಯಾಕೆ ಒಳಗೆ ತಗೋದಿಲ್ಲ ಅಂತ ನಮ್ಮ ಕೆಲಸ ಅಲ್ಲ ಸರ್ ಪೇಷಂಟ್ ಒಳಗೆ ತಗೋದು. ಅವ್ರು ಡಾಕ್ಟರ್ ಸಿಸ್ಟರ್ ಹೇಳ್ಬೇಕು ಸರ್. ಸಿಸ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಕರೆಕ್ಟ್ ಇದ್ರೆ ಒಳಗೆ ತಗೋತಾರೆ ಸರ್.
ಹೌದು ಸರ್ ಅವ್ರು ತಗೊಳ್ಳೋದೇ ಬಿಡದ ಒಳಗೆ ಬಂದು ಹಂಗ ಬೈಯಕ್ ಶುರು ಮಾಡ್ಬಿಡ್ತಾರೆ ಸರ್ ನೀವ್ ಏನ್ ಮಾಡ್ತೀರಿ 10 ಗಂಟೆ ಆದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಏನ್ ಉದ್ದರಿತೀರಿ ಹಂಗ ಹಿಂಗ ಅಂತ ಅಂತಾರೆ ಸರ್ ಅಷ್ಟೇ ಬಿಡಲ್ಲ ಸರ್ ಆಮೇಲೆ ಆರ್ಮಿ ಸರ್ಗೆ ಇವ್ರಿಗೆ ಡಿ ಎಸ್ ಸರ್ಗೆ ಕರೆಸ್ತಾರೆ ಸರ್ ಡಿ ಎಸ್ ಸರ್ ಬಂದಾರನ ಸರ್ ವಿಚಾರಣೆ ಮಾಡ್ಬೇಕು ಸರ್ ಯಾರು ತಪ್ಪೈತಿ ಏನಂತ ವಿಚಾರಣೆ ಮಾಡ್ಬೇಕು ಸರ್ ಬಂದಾರನ ಅವ್ರ ಬಾಗ್ಲ ಹಾಕ್ತಾರೆ ಸರ್ ಡೋರ್ ಕ್ಲೋಸ್ ಮಾಡ್ಕೊಂಡು ಬೈಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸರ್ ಇಲ್ಲಿನ ಸೆಂಟ ಹರ್ಯಾಕ್ ಬಂದಿರೇನ ಸೋಳಿ ಮಕ್ಕಳ ಹಾದರ್ಗಿತ್ತಿ ಮಕ್ಕಳ ರಂಡಿ ಮಕ್ಕಳ ಇಂಥ ಅವಾಜ್ ಶಬ್ದಗಳನ್ನ ಇಟ್ಟು ಯಾವ ಇಷ್ಟು ಜನ್ಮದಾಗ ಯಾರ ಜೊತೆಲಿ ಬೆಳೆಸ್ಕೊಂಡಿಲ್ಲ ಸರ್ ನಾ ಯಾರ ಜೊತೆಲೂ ಮಾತಾಡಂಗಿಲ್ಲ ಸರ್ ಜಾಸ್ತಿ ನಾ ಕೇಳಿ ಸರ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಈ ಹಾಸ್ಪಿಟ್ಲಾಗ ಕೇಳಿ ಸರ್ ಯಾರಾದ್ರೆ ಏನ್ ಹೇಳಿದ್ರೆ ಹೇಳಿ ಸರ್ ನಾ ಹಂಗಿದ್ರೆ ನಂಗ 8 ದಿನ ಸರ್ ಸುರೇಶ್ ಕಡ್ಲಿ ಅಂತ ಸರ್ ಅವ್ರ ದೊಡ್ಡ ಶ್ರೀಮಂತರು ಇರ್ಬೋದು ಸರ್ ದೇವಗಿರಿ ದೊಡ್ಡ ಶ್ರೀಮಂತರ ಅಂತ ಸರ್ ಅವ್ರಿದ್ರೆ ಅವ್ರ ಶ್ರೀಮಂತ ಸರ್ ನಾವೇನು ಅವ್ರ ಮನೆಗೆ ಕೆಲಸ ಬಂದಿಲ್ಲ ಸರ್ ನಿನ್ ಬರೀ ಯೋಗ್ಯತೆ 8,000 ಅಂತಾರೆ ಸರ್ ನಾ ಗೌರ್ಮೆಂಟ್ ನೌಕರಿ ನೀನ್ ದೇವ್ರ ಸುಮ್ಮನೆ ಕೊಟ್ಟಾರ ನಿನಗ ಅಷ್ಟು ರೊಕ್ಕ ನಿನಗೆ ಯಾಕೆ ಕೊಡ್ತಾರ 8,000 ನಮ್ಮ ಕ್ಲಿನಿಕ್ನಾಗ ಕೆಲಸ ಮಾಡ್ತಾನ ನಿನಗೆ ಬರೀ 8,000 ಅಷ್ಟೇ ನೀನ್ ಯೋಗ್ಯತೆ ಅಂತಾರೆ ಸರ್ ಇವ್ರು ಕೊಟ್ಟಾರ ಸರ್ ನೌಕರಿ ನನಗೆ ಗೌರ್ಮೆಂಟ್ ಕೊಟ್ಟಿದ್ದು ಸರ್ ನಾನು ಇವ್ರ ಮನೆಗೆ ಕೆಲಸ ಬಂದಿನಿ ಸರ್ ಹಂಗೆಲ್ಲ ಬೈತಾರೆ ಸರ್ ಸರ್ 8 ದಿನ ಆಯ್ತು ಸರ್ ನನಗೆ ಎಷ್ಟು ಯಾರು ಬೈತ್ಕೋ ಸರ್ ಕೆಲಸ ಮಾಡಿ ಯಾಕೆ ಬಯಸ್ಬೇಕು ಸರ್ ನಾವು ನನಗೆ ಇಷ್ಟು ಮಾನಸಿಕವಾಗಿ ಹಿಂಸೆ ಆಗಿತ್ತು ಸರ್ 8 ದಿನ ಆಯ್ತು ಸರ್ ನನಗೆ ನಿದ್ದೆನೇ ಬರ್ತದೆ ಸರ್ ರಾತ್ರಿ ನಿದ್ದೆ ಬರ್ತದೆ ಸರ್ ಊಟನೂ ಸರಿಯಾಗಿ ಮಾಡಿಲ್ಲ ಸರ್ ನಾನು ಅದಕ್ಕೆ ಈಗ ರೀತಿ ಮಾಡ್ಕೊಂಡಿನಿ ಸರ್ ನನಗೆ ಏನು ಫೀಲ್ ಆಗತ್ತೆ ಮಾಡ್ಕೊಂಡು ಗ್ಯಾರಂಟಿ ನೀವು ಸರ್ ಒಬ್ರಿಗೆ ಯಾವಾಗ ಹೇಳ್ಬೇಕಂತ ಮಾಡಿದ್ದೆ ಸರ್ ನಾನು